ಇರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಎದ್ದಾಡಬಾರ್ದು, ಎಲ್ಲರೂ ಕೂತ್ಕೋಬೇಕು. ಶ್ರೀಧರ್ ತಿಪ್ಪೇಸ್ವಾಮಿ ಅಲ್ಲಿ ನಿಂತಿರ್ತಕ್ಕಂಥ ವಿದ್ಯಾರ್ಥಿ ಪ್ರಕಾಶ್ ನೋಡಿ, ನೀವು ಅಲ್ಲಿ ನೋಡಿ ಹಿಂಭಾಗದಲ್ಲಿ ವಿದ್ಯಾರ್ಥಿಗಳು ಬಂಧುಗಳೇ, ತಮಗೆಲ್ಲ ತಿಳಿದಿರುವ ಹಾಗೆ ನಡುವಿನ ಆಪರೇಷನ್ ಸಿಂಧೂರ ಈ ಒಂದು ರೂಪಕ ನಮ್ಮ ದೇವರಾಜ ಅರಸ್ ಎಜುಕೇಶನ್ ಸೊಸೈಟಿ ಆಪರೇಷನ್ ಸಿಂಧೂರ ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಆರಂಭವಾಗಲಿದೆ. ದಯಮಾಡಿ ಚಿತ್ರದುರ್ಗ ಒಂದು ನಮ್ಮ ಗ್ರಾಮ ಅಂದರೆ ನಮ್ಮ ಊರಿನ ಪಕ್ಕದಲ್ಲಿರತಕ್ಕಂಥ ಗ್ರಾಮದ ವೀರಭದ್ರಪ್ಪ ಎಂಬುವರಿಗೆ ಸುಮಾರು 84 ಲಕ್ಷ ಹಣಕ್ಕೆ ಶರಣಪ್ಪ ಎಂಬುವರು ಚಿತ್ರದುರ್ಗದಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ಮತ್ತು ಇವರಿಗೆ ಆಸ್ತಿ ಅಂದರೆ ಜಮೀನು ಕೊಡಿಸ್ತೀನಿ 4 ಎಕರೆ ಮತ್ತು ಸೈಟ್ ಕೊಡಿಸ್ತೀನಿ ನಿನ್ನೆಪ್ಪಿಗೆ ಅಂತ ಹೇಳ್ಬಿಟ್ಟು ನಕಲು ದಾಖಲಾತಿಗಳನ್ನ ಇವರಿಗೆ ಒದಗಿಸ್ಕೊಡ್ತಾರೆ. ಅಂದರೆ ನಕಲು ಪೇಪರ್ಗಳನ್ನ ರಿಜಿಸ್ಟರ್ ಮಾಡಿಸ್ಬಿಟ್ಟು ಆ ಥರ ಇವರಿಗೆ ಸುಮಾರು 84 ಲಕ್ಷ ಹಣಕ್ಕೆ ಮೋಸ ಮಾಡಿರ್ತಾರೆ. ಅವ್ರನ್ನ ನಿನ್ನೆ ಸುಮಾರು ಈತನಿಗೆ 1 ವರ್ಷದಿಂದ ಸಿಕ್ಕಿರೋದಿಲ್ಲ. ಅವ್ರನ್ನ ನಿನ್ನೆ ನಮ್ಮ ನಗರ ಠಾಣೆಯಲ್ಲಿ ಅವರ ಮೇಲೆ ಒಂದು ಮೊಕದ್ದಮೆ ಹೂಡಿ ಅವರನ್ನು ನಿನ್ನೆ ದಾವಣಗೆರೆ ಅಂದರೆ ಚಿತ್ರದುರ್ಗನ ಬಿಟ್ಟು ಈಗ 6 ತಿಂಗಳ ಮುಂಚೆ ಇಲ್ಲೇ ಚಿತ್ರದುರ್ಗದಲ್ಲೇ ಸುಮಾರು 5 ವರ್ಷ ವಾಸ ಇರ್ತಾರೆ. ಈಗ 6 ತಿಂಗಳಿಂದ ಮನೆ ಖಾಲಿ ಮಾಡಿಬಿಟ್ಟು ದಾವಣಗೆರೆಯಲ್ಲಿ ವಾಸ ಇದ್ದು 1 ತಿಂಗಳಿಂದ ಲೊಕೇಶನ್ಗೂ ಸಿಕ್ಕಿರೋದಿಲ್ಲ, ತಪ್ಪಿಸ್ಕೊಂಡು ಓಡಾಡ್ತಿರ್ತಾರೆ. ಅಂಥವ್ರನ್ನ ನಮ್ಮ ಇವತ್ತು ಉಮೇಶ್ ಬಾಬು ಸರ್ಕಲ್ ಇನ್ಸ್ಪೆಕ್ಟ್ರು ಹಾಗೂ ದಾದರ್ಲಿಂಗೇಗೌಡರವರು ಹೋಗಿ ಶರಣಪ್ಪನನ್ನು ಅರೆಸ್ಟ್ ಮಾಡಿ ತಮ್ಮ ಒಂದು ಪ್ರೊಸೀಜರ್ ಪ್ರಕಾರ ಆತನ ಮೇಲೆ ಮೊಕದ್ದಮೆ ಕೇಸ್ ದಾಖಲಾತಿ ಮಾಡಿ ಇವತ್ತು ಈತನಿಗೆ ಆಗಿರುವ ಅನ್ಯಾಯವನ್ನು ಗುರುತಿಸಿ ಪರಿಶೀಲಿಸಿ ಆತನನ್ನು ಇವತ್ತು ಜೈಲಿಗೆ ಬಿಟ್ಟಿರ್ತಾರೆ. ಶರಣಪ್ಪ ಎಂಬುವನು ಸುಮಾರು ಜನಗಳಿಗೆ ಚಿತ್ರದುರ್ಗದಲ್ಲಿ ಹಾಗೂ ದಾವಣಗೆರೆ ಹೊಳಲ್ಕೆರೆಯಲ್ಲಿ ಎಲ್ಲ ಕಡೆಯಲ್ಲೂ ಆತ ಭಾಳಷ್ಟು ಜನಗಳಿಗೆ ಅನ್ಯಾಯ ಮಾಡಿರ್ತಾನೆ. ಆದ ಕಾರಣ ತಾವುಗಳು ಗ್ರಾಮಸ್ಥರು ಯಾವ್ದಾರ ಇಂಥ ವಿಚಾರಗಳಲ್ಲಿ ಶರಣಪ್ಪ ಎಂಬುವನು ಶರಣಪ್ಪ ಅಂದನೂರು ಅವರು ಎಲ್ಲರ ತಮ್ಮ ಗಮನದಲ್ಲಿ ನಿಮಗೆ ಆಸ್ತಿ ಕೊಡೋದಾಗಿ, ಸೈಟ್ ಕೊಡೋದಾಗಿ, ಜಮೀನು ಕೊಡೋದಾಗಿ ಏನಾರ ಹಣ ಪಡೆದಿದ್ದರೆ ತಾವು ದಯಮಾಡಿ ನಮ್ಮ ಗ್ರಾಮಾಂತರ ತಮಗೆ ಕನ್ಸರ್ಟ್ ಎಲ್ಲಿ ಯಾವ ಊರಲ್ಲಿ ನಡೆದಿದೆ ಅಲ್ಲಿಗೆ ಠಾಣೆಗೆ ದೂರು ದಾಖಲಿಸಿ. ಯಾಕೆಂದರೆ ಭಾಳಷ್ಟು ಜನಗಳಿಗೆ ಅವನು